ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಒಂದರ್ಥದಲ್ಲಿ ಅವರು ಡೆಡ್ ಎಂಡಿಗೆ ಬಂದು ನಿಂತಿದ್ದಾರೆ ಅಂತ ಹೇಳಬಹುದು. ಯಾವ ದಿಕ್ಕಿಂದನೂ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಇಲ್ಲ. ವಾಪಸ್ ಬಂದು ಕಾನೂನಿಗೆ ಶರಣಾಗೋದೊಂದೇ ಸದ್ಯ ಅವರ ಮುಂದೆ ಇರೋ ದಾರಿ. ನಾನು ಖಂಡಿತ ಹುಲಿ ಬಂತು ಹುಲಿ ಅನ್ನೋ ಕತೆ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರೆ, ರಾಜೀನಾಮೆ ಕೊಡ್ತಾರೆ ಅಂತ ದಿನಾ ಹೇಳ್ತಿದ್ದೀರಿ. ಆದರೆ ಇನ್ನೂ ಆಗಿಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಆದರೆ ಪ್ರತಿದಿನದ ಅಪ್ಡೇಟ್ ಕೂಡ ಸಿದ್ದರಾಮಯ್ಯವರನ್ನ ಒಂದೊಂದೇ ಹೆಜ್ಜೆ ಬಂಧನದ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಕುರ್ಚಿಯಿಂದ ಚೂರೇ ಚೂರು ಜಾರಿಸ್ತಾ ಇದೆ. ನಾವು ಕೇಜ್ರಿವಾಲ್ ವಿಚಾರದಲ್ಲೂ ಕೂಡ ಇದೇ ರೀತಿ ಅಪ್ಡೇಟ್ ನೀಡಿದ್ವಿ. ಕೇಜ್ರಿವಾಲ್ ಜೈಲು ಸೇರೋದು ಖಚಿತ ಅಂತ ಪ್ರತಿ ಅಪ್ಡೇಟ್ ಕೊಡುವಾಗಲೂ ಕಾರಣಗಳ ಸಮೇತವಾಗಿ, ತನಿಖೆಯ ಅಪ್ಡೇಟ್ಗಳ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕೊನೆಗೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಕೇಜ್ರಿವಾಲ್ ಜೈಲು ಸೇರಿದ್ರು. ಸೊ ಸಿದ್ದರಾಮಯ್ಯನ ಬಗ್ಗೆ ನಾವು ನೀಡ್ತಾ ಇರೋ ಅಪ್ಡೇಟ್ ಯಾವುದು ಕೂಡ ಉತ್ಪ್ರೇಕ್ಷೆಯದ್ದೂ ಅಲ್ಲ, ಊಹಾಪೋಹದ್ದೂ ಅಲ್ಲ. ವೀಕ್ಷಕರೇ, ಇವತ್ತು ಇನ್ನೂ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ 3ನೇ ನೋಟಿಸ್ ಕೂಡ ನೀಡೋ ಮೂಲಕ ಶೋಕಸ್ ನೋಟಿಸ್ ನೀಡೋ ಫಾರ್ಮಾಲಿಟಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ 3ನೇ ನೋಟಿಸ್ ಕೂಡ ಕೊಟ್ಟಿರೋದ್ರ ಹಿಂದಿನ ಉದ್ದೇಶ ಏನು ಗೊತ್ತಾ? 3 ನೋಟಿಸ್ ಕೊಡೋದಕ್ಕೂ ಮೊದಲು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ನೀಡೋ ಹಾಗಿಲ್ಲ ಅಂತ ಕಾನೂನಲ್ಲಿ ತಿದ್ದುಪಡಿ ತಂದಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಕಾಲಾವಕಾಶ ಸಿಕ್ಕಿತ್ತು. ಈ ಗ್ಯಾಪಲ್ಲೇ ಸಿದ್ದರಾಮಯ್ಯ ಇದರ ವಿರುದ್ಧ ಸಿಡಿದೇಳೋಕೆ, ಪ್ರಶ್ನೆ ಮಾಡೋಕೆ ತಯಾರಿ ಮಾಡಿಕೊಂಡಿದ್ದು. ಈ ಹಿಂದೆ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಡಿಟ್ಟೋ ಇದೇ ತರಹದ ಪರಿಸ್ಥಿತಿಯನ್ನು ಎದುರಿಸಿದ್ರು. ಆಗ ರಾಜ್ಯಪಾಲರು ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ಟಿದ್ರು. ಯಡಿಯೂರಪ್ಪ ಅವರಿಗೆ ನೋಟಿಸ್ ಸರ್ವ್ ಆಗಿರಲಿಲ್ಲ, ನೋಟಿಸಿಗೆ ಉತ್ತರ ಕೊಡೋ ಅವಕಾಶ ಕೂಡ ಇರಲಿಲ್ಲ. ಯಡಿಯೂರಪ್ಪನವರು ಸಿಎಂ ಸೀಟ್ನಿಂದ ಇಳಿದು ಬಂಧನಕ್ಕೆ ಒಳಗಾಗಿದ್ರು. ಆ ನಂತರ ಈ ಪ್ರೊಸೆಸ್ನಲ್ಲಿ ತಿದ್ದುಪಡಿ ಮಾಡಲಾಯಿತು. ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ನೇತೃತ್ವ ವಹಿಸಿದ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋದಕ್ಕೂ ಮೊದಲು 3 ನೋಟಿಸ್ ಸರ್ವ್ ಮಾಡಲೇಬೇಕು. ಜೊತೆಗೆ 3 ಬಾರಿ ಲೀಗಲ್ ಒಪಿನಿಯನ್ ಪಡ್ಕೋಬೇಕು ಅಂತ ಹೈಕೋರ್ಟ್ನಿಂದನೇ ಆದೇಶ ಬಂದಿತ್ತು. ಹೀಗಾಗಿ ರಾಜ್ಯಪಾಲ ಗೆಹ್ಲೋಟ್ ಅವರು ವಕೀಲ TJ ಅಬ್ರಹಾಂ ಅವರಿಂದ ಮನವಿ ಬಂದಾಗ ಅದನ್ನು 3 ಬಾರಿ ಲೀಗಲ್ ಒಪಿನಿಯನ್ ಕೂಡ ಪಡ್ಕೊಂಡ್ರು. ಆ ನಂತರ ಬ್ಯಾಕ್ ಟು ಬ್ಯಾಕ್ 3 ನೋಟಿಸ್ ಕೂಡ ಸಿದ್ದರಾಮಯ್ಯನವರಿಗೆ ಕೊಟ್ಟರು. ಸೊ ಇನ್ನು ರಾಜ್ಯಪಾಲರು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸಿದ್ದರಾಮಯ್ಯ ಅವರಿಂದ ಸೂಕ್ತವಾದ ಉತ್ತರ ಬಂದಿಲ್ಲದೆ ಇರೋದ್ರಿಂದ ಎನಿ ಟೈಮ್ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟೇ ಬಿಡ್ತಾರೆ. ಈ ಮಧ್ಯ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರ ನಡೆಗೆ ದೊಡ್ಡ ಬಲ ನೀಡುವಂತಹ ಒಂದು ಟ್ವಿಸ್ಟ್ ಸಿಕ್ಕಿದೆ. ಎಸ್, ಸ್ನೇಹಮಯಿ ಕೃಷ್ಣ ಅನ್ನೋ ಸಾಮಾಜಿಕ ಹೋರಾಟಗಾರ ಈಗ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಮುಡಾ ಹಗರಣದಲ್ಲಿ ಸಿದ್ದು ವಿರುದ್ಧ ರಾಜ್ಯಪಾಲರ ಮುಂದೆ ಬರ್ತಾ ಇರೋ 2ನೇ ದೂರು ಇದು. ತಮ್ಮ ಪ್ರಭಾವ ಬೀರಿ ಅಕ್ರಮವಾಗಿ ಜಮೀನನ್ನ ಡಿನೋಟಿಫೈ ಮಾಡಿದ್ದಾರೆ ಅಂತ ದಾಖಲೆಗಳ ಸಮೇತವಾಗಿ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. 1979ರಲ್ಲಿ ಮೈಸೂರು ತಾಲೂಕು ವರುಣಾದ ಉತ್ತನಹಳ್ಳಿಯಲ್ಲಿ ಆಶ್ರಯ ಮನೆಗಳಿಗೋಸ್ಕರ ಜಮೀನುಗಳನ್ನು ಭೂಸ್ವಾಧೀನ ಮಾಡ್ಕೊಂಡಿರ್ತಾರೆ. ಆ ಜಮೀನುಗಳಿಗೆ 30 ವರ್ಷದ ನಂತರ ಡಿನೋಟಿಫೈ ಮಾಡೋದಕ್ಕೆ ಅಂತ ಸಿದ್ದು ಪತ್ರ ಬರೀತಾರೆ. ಮರಪ್ಪ ಅನ್ನೋವರ ಹೆಸರಿಗೆ 1.39 ಎಕರೆ ಜಮೀನು ಡಿನೋಟಿಫೈ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಂದ ಶಿಫಾರಸು ನಡೆದಿರುತ್ತೆ. ತಮಾಷೆ ಏನಂದ್ರೆ, ಮರಪ್ಪ ಅವರಿಗೂ ಈ ಜಮೀನಿಗೂ ಸಂಬಂಧವೇ ಇರೋದಿಲ್ಲ. ಆದರೂ ಕೂಡ ನಕಲಿ ದಾಖಲೆ ತಯಾರು ಮಾಡಿ ಮರಪ್ಪ ಅವರ ಹೆಸರಿಗೆ ಡಿನೋಟಿಫೈ ಮಾಡಲಾಗತ್ತೆ. ಇದು ನಾವು ಹೇಳ್ತಾ ಇರೋದಲ್ಲ, ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರಿಗೆ ನೀಡಿರುವಂತಹ ದೂರಲ್ಲಿ ಇರುವಂತಹ ಡೀಟೇಲ್ಸ್. ಅಧಿಕಾರಿಗಳನ್ನ ತಮ್ಮ ಜೊತೆ ಶಾಮೀಲು ಮಾಡಿಕೊಂಡು ಸಿದ್ದರಾಮಯ್ಯ ಇಂಥ ಕೆಲಸ ಮಾಡಿದ್ದಾರೆ ಅಂತ ಕೃಷ್ಣ ಅವರು ರಾಜ್ಯಪಾಲರಿಗೆ ಗಂಭೀರವಾದ ಕಂಪ್ಲೇಂಟ್ ನೀಡಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ರೆಗ್ಯುಲರ್ ಡೈಲಾಗ್ ಹೇಳಿಕೊಂಡು ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟದ ಮೂಲಕ ತಮಗೆ ಕ್ಲೀನ್ ಚಿಟ್ ಕೊಡಿಸ್ಕೊಂಡು ಆ ಪತ್ರವನ್ನ ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಸಿದ್ದು ಅವರು. ಸಿಎಂ ವಿರುದ್ಧ ಮುಡಾ ಅಕ್ರಮದಲ್ಲಿ ಯಾವುದೇ ಸಾಕ್ಷ್ಯಗಳು ಇಲ್ಲ. ಹೀಗಾಗಿ ಅವರ ವಿರುದ್ಧ
ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬಾರ್ದು ಅಂತ ಸಚಿವ ಸಂಪುಟ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ಅಫ್ಕೋರ್ಸ್ ರಾಜ್ಯಪಾಲರು ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಮಧ್ಯ ಸಿದ್ದು ರಾಜ್ಯಪಾಲರ ವಿರುದ್ಧನೇ ಕೋರ್ಟ್ ಮೆಟ್ಟಿಲು ಏರೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಬಟ್ ಕಾಲ ಮಿಂಚು ಹೋಗಿದೆ. ಇದ್ಯಾವುದಕ್ಕೂ ಇನ್ನೂ ಟೈಮ್ ಇಲ್ಲ. ಎರಡು ಕೂಡ ಸೀರಿಯಸ್ ದೂರುಗಳು, ಜೊತೆಗೆ ರಾಶಿ ರಾಶಿ ಪ್ರೂಫ್ಗಳು, ಕಣ್ಣಿಗೆ ರಾಚೋ ತರಹ ಕಾಣ್ತಾ ಇರೋ 14 ಅಕ್ರಮ ಸೈಟ್ಗಳು. ಅದರ ಬೆಲೆ 67 ಕೋಟಿ ಆಗುತ್ತೆ. ಅರಶಿನ ಕುಂಕುಮದ ರೂಪದಲ್ಲಿ ನನ್ನ ಹೆಂಡತಿಗೆ ಕೊಟ್ಟಿರೋದು ಅಂತ ಸಿದ್ದುನೇ ಒಪ್ಕೊಂಡಿರೋದು. ಇಷ್ಟು ಸಾಕಲ್ವಾ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ? ಇಷ್ಟಾದರೂ ಸಿದ್ದರಾಮಯ್ಯನವರು ಸೀಟಿಂದ ಇಳಿಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ಫಸ್ಟ್ ಟೈಮ್ ಜೈಲಿಂದಾನೇ ಒಬ್ಬ ಮುಖ್ಯಮಂತ್ರಿ ಅಧಿಕಾರ ನಡೆಸೋದನ್ನ ನೋಡುತ್ತೆ. ಕೇಜ್ರಿವಾಲ್ ನಂತರ ಸದ್ಯಕ್ಕೆ ಜೈಲಿಂದಾನೇ ಅಧಿಕಾರ ನಡೆಸ್ತಾ ಇರೋ 2ನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಇತಿಹಾಸದ ಪುಟ ಸೇರ್ತಾರೆ. ಅದನ್ನು ನೋಡೇ ಬಿಡೋಣ ಅಲ್ವಾ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.